ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾವಾ, ನಿಮ್ಮ ಮನೆ ರೋಡ್ ಕಾರ್ನರಲ್ಲಿದ್ದೀನಿ, ಸ್ವಲ್ಪ ಬರೋಕ್ಕಾಗತ್ತಾ? ನಿಮ್ಮ ಹತ್ರ ಅರ್ಜೆಂಟಾಗಿ ಏನೋ ಮಾತಾಡಬೇಕಾಗಿತ್ತು. ಇಷ್ಟೊತ್ತಲ್ಲಿ ಯಾಕೆ ಬರಕ್ಕೆ ಹೋದ್ರಿ? ನೀವು ಬನ್ನಿ ಭಾವ, ನಾನು ಹೇಳ್ತೀನಿ. ಸರಿ ಕಣಮ್ಮ, ಬರ್ತೀನಿ. ರೀ, ಇಷ್ಟೊತ್ತಲ್ಲಿ ಎಲ್ರಿ ಹೋಗ್ತಾ ಇದ್ದೀರಾ? ಒಂಚೂರು ಕೆಲಸ ಅದೇ ಕಣಮ್ಮಿ, ಬರ್ತೀನಿ ಎಲ್ಲರೂ. ರೀ, ಇದೇನಿದು ಇಷ್ಟು ಟೆನ್ಷನಲ್ಲಿ ಹೋಗ್ತಾ ಇದ್ದಾರಲ್ಲ? ಈಗ ಅವ್ರು ಕಾಲ್ ಮಾಡಿದ್ದು ಯಾರಿರ್ಬೋದು? ಯಾಕವ ಇಷ್ಟೊತ್ತಲ್ಲಿ ಒಬ್ಬರೇ ಬಂದಿದ್ದೀರಿ? ಏನು ವಿಷಯ? ಭಾವ, ಇವತ್ತು ಮನೆಗೆ ಒಬ್ರು ಬಂದಿದ್ರು. ಅವ್ರು ಯಾರೋ ಯೋಗಿ ಅಂತ ಫೋಟೋಗ್ರಫರ್ ಜೊತೆ ಕೆಲಸ ಮಾಡ್ತಾರಂತೆ. ಇದನ್ನ ನನಗೆ ಕೊಟ್ರು. ಏನಮ್ಮ ಇದು? ಭಾವ, ಇದರಲ್ಲಿ ಸಿದ್ದು ಅವ್ರು ಯಾವ ತಪ್ಪು ಮಾಡಿಲ್ಲ ಅನ್ನೋ ಸಾಕ್ಷಿ ಇದೆ. ಭಾನುವ, ಕಷ್ಟದಲ್ಲಿರೋರ್ಗೆ ದೇವ್ರು ಯಾವತ್ತೂ ಕೈ ಬಿಡುದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಕಣವ. ಒಂದು 5 ನಿಮಿಷ ಎಲ್ಲೇ ನಿಂತಿರುವ, ಬಂದ್ಬಿಡ್ತೀನಿ. ಇದೇನಿದು? ಹೋಗುವಾಗ ಟೆನ್ಷನಲ್ಲಿ ಹೋದ್ರು, ಬರುವಾಗ ಇಷ್ಟೊಂದು ಖುಷಿಯಾಗಿ ಬರ್ತಾ ಇದ್ದಾರಲ್ಲ? ಏನಿರ್ಬೋದು? ಇವ್ರೇನ್ ನೋಡ್ತಾ ಇದ್ದಾರೆ? ಅದು ನನಗೆ ಕಾಣಿಸ್ತಾ ಇರೋ ತರ ಬಂದು ಕೂತ್ಕೊಂಡು ನೋಡ್ತಾ ಇದ್ದಾರಲ್ಲ, ಏನದು? ಇನ್ನೇನು ಚಿಂತೆ ಮಾಡಂಗಿಲ್ಲ ಕಣವ, ನಮ್ಮ ಸಿದ್ದು ಬಿಡುಗಡೆ ಆಗ್ಬಿಡ್ತಾನೆ. ಆದಷ್ಟು ಬಿರ್ನೆ ಅವನ ಮನೆಗೆ ಕರ್ಕ ಬಂದ್ಬಿಡುವ ಕಣವ. ಇನ್ಮೇಲೆ ನಮ್ಮ ಸಿದ್ದು ಈ ಕೇಸು ಅದು ಇದು ಎಲ್ಲ ತಲೆನೋವಿಂದ ಮುಕ್ತಿ ಪಡಿತಾನೆ ಕಣವ. ಹೌದು ಭಾವ, ನೀವು ಹೇಳಿದ ಹಾಗೆ ಆ ದೇವ್ರು ನಮ್ಮನ್ನ ಖಂಡಿತ ಕಾಪಾಡ್ತಾನೆ. ಹ್ಞೂ ಕಣವ, ಹೋಗಿ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡೋಗಿ, ಎಲ್ಲ ಸರಿತದೆ ಕಣ. ಸರಿ ಭಾವ, ನಾನಿನ್ ಬರ್ತೀನಿ. ಅಲ್ಲ ಕಣವ, ಒಬ್ಬರೇ ಹೆಂಗೆ ಓದಿರಿ? ನಡ್ರಿ, ನಾನು ಮನೆ ಗಂಟೆ ಬಿಟ್ಬಿಟ್ಟು ಬರ್ತೀನಿ. ಬೇಡ ಭಾವ, ನಾನು ಹೋಗ್ತೀನಿ. ಸರಿ ಕಣವ, ಜಾಪಾನ್ ಹೋಗಿ ನೋಡವ, ನಮ್ಮ ತೆಗಿರೋದು ಇದೊಂದೇ ಸಾಕ್ಷಿ, ಭದ್ರವಾಗಿ ಇಟ್ಕೋಬೇಕನವ. ಹಾಂ ಸರಿ ಭಾವ, ಹೋಗಿ ಬರ್ತೀನಿ. ಆಯ್ತು ಕಣವ. ಏನ್ರಿ ನೀವು ಇಷ್ಟೊತ್ತಲ್ಲಿ ಒಳ್ಳೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಈ ಥರ ಓಡಾಡ್ತಾ ಇದ್ದೀರಾ? ಒಳ್ಳೆ ಮರಿ ಹಾಕಿದ್ ಬೆಕ್ಕಿತ್ತರ. ಏನಾಯ್ತು? ನಾನು ಒಂಥರ ಖುಷಿಯಾಗಿದ್ದೀನಿ ಕಣಮಿ. ನಾಳೆ ನಮ್ಮ ಸಿದ್ದುನ ಮನೆ ಕರ್ಕೊಬತ್ತವನಿ ಕಣಮಿ. ನಾಳೆ ನಮ್ಮ ಸಿದ್ದು ರಿಲೀಸ್ ಆಯ್ತವನೆ. ಏನ್ರಿ ಹೇಳ್ತಾ ಇದ್ದೀರಾ? ಸಿದ್ದು ರಿಲೀಸ್ ಆಗ್ತಾ ಇದ್ದಾನ? ಕೋರ್ಟು ಅವ್ನ ಕೇಸ್ನೆಲ್ಲ ಕ್ಲೋಸ್ ಮಾಡ್ಬಿಡ್ತಾ? ಕ್ಲೋಸ್ ಆಗಿಲ್ಲ ಕಣಮಿ, ಕ್ಲೋಸ್ ಆಯ್ತದೆ. ಅಂಥದ್ದೊಂದು ಬಲವಾದ ಸಾಕ್ಷಿ ಸಿಕ್ಕದೆ.
ಸಾಕ್ಷಿನ? ಅದು ಇಷ್ಟೊತ್ತಲ್ಲಿ ಏನ್ ಸಾಕ್ಷಿ ರೀ? ಅದು ಒಂದು ಪೆನ್ ಡ್ರೈವ್ ಸಿಕ್ಕದೆ ಕಣಮಿ. ಅದರಲ್ಲಿ ನಮ್ಮ ಸಿದ್ದು ಈ ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋದಕ್ಕೆ ಬಲವಾದ ಸಾಕ್ಷಿ ಅದೇ. ಅದನ್ನ ತಗೊಂಡೋಗಿ ಕೋರ್ಟ್ ಕೊಟ್ರೆ ಮುಗೀತು ಅಷ್ಟೇ. ಪೆನ್ ಡ್ರೈವಾ? ಯಾವ ಪೆನ್ ಡ್ರೈವು? ಇವ್ರಿಗೆಲ್ಲಿ ಸಿಕ್ತು ಪೆನ್ ಡ್ರೈವಾ? ಅಲ್ಲ ರೀ, ಅದು ಇಂಥ ಒಳ್ಳೆ ಸಾಕ್ಷಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಾ? ನನಗೂ ತೋರಿಸಿ, ಅದ್ರಲ್ಲಿ ಏನಿದೆ ನಾನು ನೋಡ್ತೀನಿ. ಅಯ್ಯೋ, ನನ್ನ ಹತ್ರ ಇಲ್ಲ ಕಣಮಿ, ಭಾವ ನೋಡ್ತವದೆ. ಭಾವನಾ ಹತ್ರನಾ? ಇವಾಗ ನಿಮ್ ನೋಡಕ್ ಬಂದಿದ್ ಭಾವನಾನ? ಅಯ್ಯೋ, ಇಷ್ಟೊತ್ತಲ್ಲ ಅವ್ರನ್ನ ವಾಪಸ್ ಕಳಿಸ್ಬಿಟ್ರಾ? ಅವ್ರನ್ನ ಇಲ್ಲೇ ಇರಕ್ಕೆ ಹೇಳ್ಬೇಕಾಗಿತ್ತು. ಎಲ್ಲಿದ್ದಾರೆ ಈಗ ಭಾವನಾ ಅವರು? ಭಾವನಾ ಅವರು ಎಲ್ಲವ್ರೆ ಅಂತ ನನಗೂ ಗೊತ್ತಿಲ್ಲ ಕಣಮಿ. ಬೆಳಗ್ಗೆ ಅವ್ರು ಫೋನ್ ಮಾಡಿದಾಗಲೇ ನನಗೂ ಗೊತ್ತಾಗೋದು. ಅದು ಇರೋದೊಂದು ಸಾಕ್ಷಿನ ಭದ್ರವಾಗಿ ಕಾಪಾಡ್ಕೋಬೇಕಲ್ಲ, ಅದಕ್ಕೆ ನಾನು ನಿಮ್ಮನೆಗೆ ಹೋಗ್ಬಿಡಿ, ಬೇರೆ ಎಲ್ಲಾರು ಇದ್ಬಿಟ್ಟು ಬೆಳಗ್ಗೆ ನಾನು ಫೋನ್ ಮಾಡ್ತೀನಿ, ಅವಾಗ ಬನ್ನಿ ಇಬ್ರು ಒಟ್ಟಿಗೆ ಕೋರ್ಟ್ಗೆ ಹೋಗುಮ ಅಂತ ಹೇಳಿವ್ರಿ. ಒಳ್ಳೆ ಕೆಲಸ ಮಾಡಿದ್ರಿ ಬಿಡ್ರಿ. ಹೇಗೋ ಭಾವನಾನು ಸೇಫ್ ಆಗಿರ್ಬೇಕು, ಸಿದ್ದು ಅಂತೂ ಜೈಲಿಂದ ಹೊರಗಡೆ ಬಂದ್ರೆ ಅಷ್ಟೇ ಸಾಕು. ತುಂಬಾ ಒಳ್ಳೇದಾಯ್ತು ಬಿಡಿ. ಕಡಿಮೆ ಬತ್ತನೆ ಬಂದೇ ಬತ್ತನೆ. ಮಲಿಕ ಮಲಿಕ. ಛೇ, ಆ ಸಿದ್ದು ಆಚೆ ಬರಬಾರ್ದು ಅಂತ ಎಷ್ಟು ಟ್ರೈ ಮಾಡಿದ್ರು ಏನಾದರೂ ಒಂದು ಆಗ್ತಾನೆ ಇದೆ. ಒಂದಲ್ಲ ಒಂದು ಅಡೆತಡೆ ಬರ್ತಾನೆ ಇದೆ. ಇಲ್ಲ, ಹೇಗಾದರೂ ಮಾಡಿ ಆ ಸಾಕ್ಷಿ ಕೋರ್ಟ್ಗೆ ತಲುಪೋಕೆ ಬಿಡಬಾರ್ದು. ಎಲ್ಲರೂ ಒಟ್ಟಿಗೆ ಮಾತಾಡಬೇಡಿ. ಹೌದು, ಹಿಂದಿನ ಸರ್ತಿ ಅವನು ಎವಿಡೆನ್ಸ್ ಎಲ್ಲ ನನಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದ, ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಹೌದು, ದುಡ್ಡು ಕೊಡದೆ ಹೋದರೆ ಈ ಸಲ ಎವಿಡೆನ್ಸ್ನ ಪೊಲೀಸ್ನವ್ರಿಗೆ ತಲುಪಿಸ್ಬಿಡ್ಬೋದು, ನರಸಿಂಹಗೂ ತಲುಪಿಸ್ಬೋದು. ಏನು ಮಾಡಲಿ ಇವಾಗ? ಏನು ಮಾಡಲಿ? ನೋಡಿ, ಹಿಂದಿನ ಸರ್ತಿನೇ ಅವನು ದುಡ್ಡು ತೊಗೊಂಡ್ಮೇಲೆ ಮತ್ತೆ ದುಡ್ಡು ಕೇಳೋದಿಲ್ಲ ಅಂತ ಹೇಳಿದ್ದ ತಾನೆ. ಮತ್ತೆ ಅವನ ಮಾತಿಗೆ ಯಾಕೆ ಬದ್ಧನಾಗಿರ್ತಾ ಇಲ್ಲ? ಅವನ ಮಾತಿಗೆ ಬದ್ಧವಾಗಿ ಅವನಿದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು ತಾನೆ. ಮಾಂಸದ ರುಚಿ ನೋಡಿದ ಪ್ರಾಣಿ ಮತ್ತೆ ಮತ್ತೆ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇರ್ತಾನೆ. ನನ್ನ ಕೈಗೆ ಒಂದ್ಸಲಿ ಸಿಗಬೇಕು, ಆಮೇಲೆ ಲಕ್ಷ್ಮೀ ನಿವಾಸ